ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಏನು ಹೇಳಕುಂತೀನಂದ್ರೆ ನಿಮ್ಮದು ಫಸ್ಟ್ ಜಾಬ್ ಸ್ಯಾಲ್ರಿ ಬಂದಮೇಲೆ ಅದನ್ನು ಯಾವ ಥರ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಫ್ಯೂಚರ್ ಲೈಫನ್ನು ತುಂಬ ಹ್ಯಾಪಿಯಾಗಿ ಲೀಡ್ ಮಾಡ್ಬೋದು ಅಂತ. ಇಲ್ಲ ಅಂದರೆ ಟೆನ್ಷನ್ನಾಗಿ ಲೀಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ 3 ಇನ್ವೆಸ್ಟ್ಮೆಂಟನ್ನು ನೀವು ಆವಾಗಲೇ ಫಸ್ಟ್ ಜಾಬ್ ಸ್ಯಾಲ್ರಿ ಬಂದಮೇಲೆ ಸ್ಟಾರ್ಟ್ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆ 3 ಇನ್ವೆಸ್ಟ್ಮೆಂಟ್ ಯಾವಂದರೆ, ಫಸ್ಟು ನಿಮ್ಮ ಜಾಬ್ ಸೇರಿದ ಮೇಲೆ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸನ್ನು ಬೈ ಮಾಡಬೇಕು. ಓಕೆ, ನೆಕ್ಸ್ಟು ನೀವು ಇನ್ವೆಸ್ಟ್ಮೆಂಟನ್ನು ಮ್ಯೂಚುವಲ್ ಫಂಡ್ಸಲ್ಲಿ ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬೆಟರ್ ನೀವು ಫಸ್ಟ್ ಮ್ಯೂಚುವಲ್ ಫಂಡನ್ನು ಸ್ಟಾರ್ಟ್ ಮಾಡಿ, ಆಮೇಲೆ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜು ಬಂದಾಗೆ ನೀವು ಡೈರೆಕ್ಟಾಗಿ ಸ್ಟಾಕ್ಸನ್ನು ಬೈ ಮಾಡ್ಬೋದು. ಥರ್ಡ್ ಒನ್ನು, ನೀವು ಡೈರೆಕ್ಟಾಗಿ ಗೋಲ್ಡ್ ಬೈ ಮಾಡೋಕ್ಕಿಂತ ನೀವು ಗೋಲ್ಡ್ ETF ಅಂತ ಆಪ್ಷನ್ ಇದೆ. ಸೊ ಅದರಿಂದ ಗೋಲ್ಡ್ ಬೈ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ 3 ಇನ್ವೆಸ್ಟ್ಮೆಂಟನ್ನು ನೀವು ಫಸ್ಟ್ ಸ್ಯಾಲ್ರಿಯಿಂದ ಸ್ಟಾರ್ಟ್ ಮಾಡಿದರೆ ನೀವು ನಿಮ್ಮ ಜೀವನವನ್ನು ತುಂಬ ಹ್ಯಾಪಿಯಾಗಿ ಲೀಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.